ಮರಿಬೇಡ, ನಿನ್ನ ಜೀವನದ ಸಂಕೇತ ದಿನಗಳು ದೇವರು ಎಣಿಸಿಟ್ಟಿದ್ದಾರೆ. ನಿನ್ನ ಹೋಗುವ ಎಲ್ಲ ಹಾದಿಗಳನ್ನ ದೇವರು ಎಣಿಸಿಟ್ಟಿದ್ದಾರೆ. ಭಯಪಡಬೇಡ ಮಗಳೇ, ನನ್ನ ಪ್ರೀತಿಯ ಮಗುವೆ, ನೀ ಭಯಪಡಬೇಡ. ಸಾಲ ಎಷ್ಟು ದೊಡ್ಡದಾಗಿದ್ರು ಕೂಡ ಆ ಸಾಲಕ್ಕಿಂತ ದೇವರು ದೊಡ್ಡವರಾಗಿದ್ದಾರೆ. ಅವುಗಳ ಬಿಡಿಸಕ್ಕೆ ಶಕ್ತನಾಗಿದ್ದಾನೆ. ನೀನೇ ನನ್ನ ಯಜಮಾನ ಸ್ವಾಮಿ. ಆಶೀರ್ವಾದ ಬರೋದಕ್ಕಾಗಿ ಚಪ್ಪಾಳೆ ಬೇರಿಗೆ ಸ್ತೋತ್ರ ಬಲಿ. ಅದಕ್ಕೆ ದೇವರು ಕೇಳುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ, ಆತನು ತನ್ನ ಐಶ್ವರ್ಯದಲ್ಲಿ ತನ್ನ ಬಡತನದಲ್ಲಿ ಸೇರುವುದರಿಂದ ನಾವೆಲ್ಲರೂ ಐಶ್ವರ್ಯವಂತರಾಗಬೇಕೆಂದು ನಮಗೋಸ್ಕರ ಬಡವನಾದ. He hanged on the cross without a cloth. He hanged on the cross without a water. He hanged on the cross without a food. He hanged on the cross with a curse. ಶಾಪದಿಂದ ಆತ ಶಿಲುಬೆ ಮೇಲೆ ತೂಗಲ್ಪಟ್ಟ. ಯಾವುದಕ್ಕಾಗಿದಲ್ಲ? ನೀ ಶಾಪಗ್ರಸ್ತ ಆಗಿದೆ, ನೀನು ಬಡತನದಲ್ಲಿದ್ದೆ, ನೀ ಕಣ್ಣೀರಲ್ಲಿದ್ದೆ, ಊಟ ಇಲ್ಲದೆ ಇದ್ದೆ, ನೀರಿಲ್ಲದೆ ಇದ್ದೆ. ಅದಕ್ಕೆ ಅಪ್ಪ ಹೇಳ್ತೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು, ಚಿಂತೆ ಮಾಡಬೇಡಿ. ನೀನು ಮೊದಲು ಅಪ್ಪನ ಬಗ್ಗೆ ಯೋಚನೆ ಮಾಡು. ದೇವ್ರ ಮಕ್ಕಳು ಹೇಳ್ತಾ ಇದ್ದಾರೆ, ಪಾಸ್ಟರ್ ಇಷ್ಟು ದಿನ ಹಣನೇ ಮಾಸ್ಟರ್ ಅಂತ ತಿಳ್ಕೊಂಡೆ. ನೋ 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 ನೋ, ಗಾಡ್ ಈಸ್ ದ ಮಾಸ್ಟರ್. ದೇವರೇ ಯಜಮಾನ, ದೇವರೇ ಯಜಮಾನ. ಹಣ ಏನೂ ಇಲ್ಲ. ಅದೇ ಹೇಳ್ತಾರೆ, ಇವುಗಳಿಗಾಗಿ ಅನೀತಿವಂತರು ಲೋಕದ ಅಜ್ಞಾನಿಗಳು ತವಕ ಪಡುತ್ತಾರೆ. ಅಂದ್ರೆ ಹಣಕ್ಕಾಗಿ. ನೀನು ಹಣದಿಂದ ಹೋಗ್ಬೇಡ. ಡೋಂಟ್ ಚೇಸ್ ಆಫ್ಟರ್ ಮನಿ, ಯು ಚೇಸ್ ಆಫ್ಟರ್ ಗಾಡ್, ಯು ಚೇಸ್ ಆಫ್ಟರ್ ಕವನೆಂಟ್. ಒಡಂಬಡಿಕೆ ಹಿಂದೆ ಹೋಗು, ವಾಕ್ಯದ ಹಿಂದೆ ಹೋಗು, ದೇವರ ಅಭಿಷೇಕದ ಹಿಂದೆ ಹೋಗು, ದೇವರ ಆಶೀರ್ವಾದದಲ್ಲಿ ನೆಲೆಗೊಳ್ಳು. ಎಲ್ಲ ತಾನಾಗೆ ನಿನ್ನ ಕೈಯೊಳಗೆ ಬಂದು ಸೇರ್ಕೊಳ್ಳುತ್ತಾರೆ. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಅದು ಪರಲೋಕದಲ್ಲಿ. ಹೇಳಿ, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. Now Lord is waiting for Sophia. When my daughter will going to speak, when my son will going to declare, if you decree and declare the things of God in the heavenly realm, ಆ heavenly realm ಅಲ್ಲಿ ಕೂಡ ಅಲ್ಲಿ ಕೆಲಸ ಆರಂಭ ಆಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ದಾವೀದ ಹೇಳ್ತಾನೆ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನ ಎತ್ತುತ್ತೇನೆ. ಅತ್ತೆ ಮನೆ ಕಡೆನೋ, ಸೊಸೈಟಿ ಕಡೆನೋ, ಕೆನರಾ ಬ್ಯಾಂಕ್ ಕಡೆನೋ ಎತ್ತುತ್ತೇನೆ ಅಂತೇಳಿ ಶಶಿ ಹೇಳ ದಾವೀದನ್ನು ಆಗ್ಲೇ ಹೇಳ್ಬಿಟ್ಟ ಅವನು. ಕೀರ್ತನೆ 120. ಇನ್ನು ಏಸು ಬಂದಿಲ್ಲ, ಏಸು ರಕ್ತ ಬಂದಿಲ್ಲ, ಏಸುನ ಒಡಂಬಡಿಕೆ ಆಗಿಲ್ಲ, ಇನ್ನು ಚರ್ಚೆ ಎಸ್ಟಾಬ್ಲಿಷ್ ಆಗಿಲ್ಲ, ಎಕ್ಲಿಸಿಯಾ ಇನ್ನು ಯಾವುದು ಎಸ್ಟಾಬ್ಲಿಷ್ ಆಗಿಲ್ಲ. ಆ ಎಸ್ಟಾಬ್ಲಿಷ್ ಆಗ ಮುಂಚೆನೆ ದೇವರು ಇವನ ಹೃದಯದಲ್ಲಿ ವಾಕ್ಯನ ಎಸ್ಟಾಬ್ಲಿಷ್ ಮಾಡ್ಬಿಟ್ರು. ಒಡಂಬಡಿಕೆ ಎಸ್ಟಾಬ್ಲಿಷ್ ಆಯಿತು. ನೀತಿವಂತನ ವಂಶ ಬಲಿಷ್ಠವಾಗುತ್ತದೆ, ಅವನ ವಂಶ ಯಾವತ್ತು ಕದಲೋದಿಲ್ಲ, ಅವನ ಮನೆಯೊಳಗೆ ಧನ ಐಶ್ವರ್ಯಗಳು ತುಂಬಿರುತ್ತದೆ, ಅವನು ಧಾರಾಳವಾಗಿ ಜನರಿಗೆ ಧನ ಸಹಾಯ ಮಾಡ್ತಾ ಹೋಗ್ತಾನೆ. ಇವತ್ತು ಈ ವಾಕ್ಯ ಕೇಳ್ತಾ ಇದ್ದಾರೆ, ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದ ಆಗತ್ತೆ. ನಾನು ವಿಶ್ವಾಸ ಇಡ್ತೇನೆ, ಇವತ್ತು ಬಂದ ಒಬ್ಬೊಬ್ಬ ಮಕ್ಕಳಿಗೆ ದೇವರು ದೊಡ್ಡ ಬ್ಲೆಸ್ಸಿಂಗ್ ಆಗಿಟ್ಟಿದ್ದಾರೆ. ಆಗ ಶಿಲುಬೆ ಮೇಲೆ ರಕ್ತ, ಶಿಲುಬೆ ಮೇಲೆ ಗಾಯ, ಶಿಲುಬೆ ಮೇಲೆ ಮುಳ್ಳು, ಆ ಶಿಲುಬೆ ಮೇಲೆ ಪುನರುತ್ಥಾನ, ಇದೆಲ್ಲ ಮಾಡಿದೇನಕ್ಕೆ? ನಾವು ಅದನ್ನು ವಿಜೃಂಭಣೆಯಿಂದ ನೋಡ್ಬಿಟ್ಟು ಆ ಒಂದು ಸೆನಾರಿಯನ್ನ ದೇವರ ದುಃಖದಿಂದ ಅಳಬೇಕಂತೇಳಿ ಏಸು ಅದನ್ನು ಮಾಡಲಿಲ್ಲ. ದೆರ್ ಈಸ್ ಸಮ್ ರೀಸನ್ ಬಿಹೈಂಡ್ ದಟ್ ಕ್ರಾಸ್, ದೆರ್ ಈಸ್ ಸಮ್ ರೀಸನ್ ಬಿಹೈಂಡ್ ದಟ್ ರಿಡಂಪ್ಷನ್. ಆ ವಿಮೋಚನೆ ಹಿಂಭಾಗದಲ್ಲಿ ದೇವರು ಏನೋ ಒಂದು ಮರ್ಮ ಇಟ್ಟಿದ್ದಾರೆ, ಒಂದು ರಹಸ್ಯ ಇಟ್ಟಿದ್ದಾರೆ. ಆ ಮರ್ಮ ರಹಸ್ಯ ಏನಂದ್ರೆ, ನೀವು ಆತನ ಐಶ್ವರ್ಯನ ಹೊಂದಿಕೊಳ್ಳೋದಕ್ಕೆ ಏಸು ಆ ಶಿಲುಬೆ ಮೇಲೆ ಬಡವನಾಗಿದ್ದಾರೆ, ದರಿದ್ರ ಹೊತ್ಕೊಂಡಿದ್ದಾರೆ, ಶಾಪ ಹೊತ್ಕೊಂಡಿದ್ದಾರೆ, ನೋವುಗಳು ಹೊತ್ಕೊಂಡಿದ್ದಾರೆ. ಇದೀರಾ? ಆ ನೋವು, ಆ ಶಾಪ, ಆ ಮುಳ್ಳು, ಆ ದರಿದ್ರ ಪೌಲ್ ಹೇಳ್ತಾರೆ ತುಂಬಾ ಚೆನ್ನಾಗಿ. 2 ಕೊರಿಂಥಿಯರ 8ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ, ಇದನ್ನು ಆಜ್ಞಾ ರೂಪವಾಗಿ ಹೇಳದೆ ಇದರ ಆಸಕ್ತಿಯನ್ನು ತೋರಿಸಿಕೊಟ್ಟು ನಿಮ್ಮ ಪ್ರೀತಿ ಯಥಾರ್ಥವಾದ ಎಂಬುದನ್ನು ಪರೀಕ್ಷೆಯಿಂದ ತಿಳಿದುಕೊಳ್ಳಬೇಕೆಂದು ಹೇಳುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ. ಹೇಳಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನ ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನಾವೆಲ್ಲರೂ ಐಶ್ವರ್ಯವಂತರಾಗಬೇಕೆಂದು ಆತ ನಮಗೋಸ್ಕರ ಬಡವನಾದ. 2 Corinthians chapter 8 ಅಲ್ವಾ? ನಮಗೋಸ್ಕರ he became poor in order to make us rich. Though he was rich, yet he became poor. There are so many things that had to come in your life. ಆಗ ನಾನು ಹೇಳ್ತೇನೆ, ಈ ಶಿಲುಬೆ ಮೇಲೆ ಯೇಸು ಸ್ವಾಮಿ ಬಡವನಾಗಿದ್ದಾನೆ. ಯಾಕಂದ್ರೆ ನಾವೆಲ್ಲರೂ ಸಿರಿವಂತರಾಗಬೇಕು ಅಂತೇಳಿ ಆತ ಬಡವನಾಗಿದ್ದಾನೆ. ಬಡತನ ಎತ್ಕೊಂಡ್ರು, ದರಿದ್ರ ಎತ್ಕೊಂಡ್ರು, ಪಾಪಗಳನ್ನ ಹೊತ್ಕೊಂಡ್ರು, ಶಾಪಗಳನ್ನ ಹೊತ್ಕೊಂಡ್ರು. ಗಲಾತ್ಯರು 3:19 ಪ್ರಕಾರ ನಾವು ಕ್ರಿಸ್ತನ ಅಬ್ರಾಹ್ಮನ ಮೂಲಕ ಉಂಟಾದ ಎಲ್ಲ ಐಶ್ವರ್ಯಗಳನ್ನು
ನಂಬಿಕೆ ಮುಖಾಂತರ ಕ್ರಿಸ್ತ ಯೇಸುವಿನ ಮುಖಾಂತರ ನಾವು ಪಡಿಬೇಕಂತ ಹೇಳಿ ಆ ಒಡಂಬಡಿಕೆ ನಮಗಾಗಿ ಸ್ಥಾಪನೆ ಮಾಡಿಟ್ಟಿದ್ದಾರೆ. ದ ಕವನೆಂಟ್ ಆಫ್ ಏಬ್ರಹಾಮ್. ಆಗ ಕವನೆಂಟು, ಅದಕ್ಕೆ ನಾನು ಹೇಳ್ತೇನೆ 21 ವಾರ ನಾವೇನು ಕಲಿತ್ವಿ, ಇಷ್ಟುವರೆಗೂ ನಮ್ಮ ಜೀವನದಲ್ಲಿ ನಾವು ಏನು ಕಲ್ತ್ಕೊಂಡಂದರೆ ಹಣನೇ ಎಲ್ಲ, ಹಣನೇ ನಮಗೆ, ಹಣನೇ ಸರ್ವಸ್ವ ಅಂತ ತಿಳ್ಕೊಂಡ್ವಿ. ಆದರೆ ಈಗ ನಾವು 21 ವಾರದ ಎಷ್ಟೋ ದೇವ್ರ ಮಕ್ಕಳು ಹೇಳ್ತಾ ಇದ್ದಾರೆ, ಪಾಸ್ಟರ್ ಇಷ್ಟು ದಿನ ಹಣನೇ ಮಾಸ್ಟರ್ ಅಂತ ತಿಳ್ಕೊಂಡೆ. ನೋ 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 ನೋ, ಗಾಡ್ ಈಸ್ ದ ಮಾಸ್ಟರ್. ದೇವರೇ ಯಜಮಾನ, ದೇವರೇ ಯಜಮಾನ. ಹಣ ಏನೂ ಇಲ್ಲ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕಂದ್ರೆ ಚಿಂತೆ ಮಾಡೋದೇ ಬೇಡ ಅಂತ ಅಪ್ಪನೇ ಹಣದ ಬಗ್ಗೆನೇ ಚಿಂತೆ ಮಾಡಬೇಡಿ. ಮೊದಲು ದೇವ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ, ಆಗ ಇವೆಲ್ಲವುಗಳು ಕೂಡ ಏನಿವೆಲ್ಲವುಗಳು, ಹಣಕಾಸಾಗಲಿ, ಐಶ್ವರ್ಯ ಆಗಲಿ, ಒಡವೆ ಆಗಲಿ, ಬಂಗಾರ ಆಗಲಿ, ಆರೋಗ್ಯ ಆಗಲಿ, ಆಯುಷ್ಕಾಲ ಆಗಲಿ, ಸಮಾಧಾನ ಆಗಲಿ, ಆರೋಗ್ಯ ಆಗಲಿ, ನೆಮ್ಮದಿ ಆಗಲಿ, ಕಾರು ಬಂಗ್ಲಾ ಅಸೆಟ್ ಆಗಲಿ, ಎಲ್ಲವನ್ನ ಅಪ್ಪ ಕೊಡ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ, ಕನಿಕರ ಪಡವನ ಮೇಲೆ ದೇವರು ದಯಪಾಲಿಸ್ತಾರೆ. ದೇವ್ರು ದಯಪಾಲಿಸ್ತಾರೆ. ಬಡ್ಡಿ ಬಾಚಿಗಳಿಂದ ಶ್ರೀಮಂತ ಹೇಗೆ ಜ್ಞಾನೋಕ್ತಿ 28:8 ಹೇಳುತ್ತಲ್ಲ, ಸಿರಿವಂತನು ತನ್ನ ಎಲ್ಲ ದುರಾಸೆಯ ಬಡ್ಡಿ, ಅಪ್ರಾಮಾಣಿಕವಾದ ಲಾಭ, ಅನ್ಯಾಯದ ಲಾಭ, ಕಳ್ಳತನದ ಲಾಭ, ಲಂಚದಿಂದ ಸಂಪಾದಿಸಿದ ಲಾಭ, ದುಷ್ಪ್ರೇರಣೆಯಿಂದ ಸಂಪಾದಿಸಿದ ಲಾಭ, ಲೂಟಿ ಮಾಡಿದಂಥ ಎಲ್ಲ ಆಸ್ತಿ ಪಾಸ್ತಿಗಳು ಬಡವರ ಮೇಲೆ, ದಯೆ ತೋರಿಸೋನ ಮೇಲೆ ಪಾಲಾಗುತ್ತದೆ. If a man increase in his wealth by greedy interest, by dishonest gain, unjust profit, stolen gain, bribed money, wicked earnings, exploited wealth, will gather it for him who has a pity for a poor people. ಬಡವರ ಮೇಲೆ ದಯೆ ತೋರಿಸೋನಿಗೆ ದಿಕ್ಕುಪಾಲಾಗತ್ತೆ. ಆಗ ದೇವರು ಹೇಳ್ತಾರೆ, ನಿನಗಾಗಿ ನಾನು ಐಶ್ವರ್ಯ ಒಂದು ಕಡೆ ಇಟ್ಟಿದ್ದೀನಿ, ನೀನನ್ನು ಬಾ, ನೀನು ಸುವಾರ್ತೆ ಒಳಗೆ ಬಾ, ಸುವಾರ್ತೆ ನಂಬು. ಸುವಾರ್ತೆ ನಂಬಿದ ತಕ್ಷಣ ನಿಮ್ಗೇನು ಬಂದ್ಬಿಡುತ್ತೆ, ಇನ್ನೊಬ್ಬರ ಮೇಲೆ ದಯೆ ಹುಟ್ಬಿಡುತ್ತೆ. ಅಯ್ಯೋ ಆ ಮನೆ ರಕ್ಷಣೆ ಹೊಂದಬೇಕು, ನಮ್ಮ ಚಿಕ್ಕಪ್ಪ ರಕ್ಷಣೆ ಹೊಂದಬೇಕು, ನಮ್ಮ ಅಣ್ಣ ರಕ್ಷಣೆ ಹೊಂದಬೇಕು. ಯಾವಾಗ ಈ ಥರ ದಯೆ ನಿಮ್ಗೆ ಬರುತ್ತೆ, ನಿನ್ನ ಮೇಲೆ ದೇವರ ದಯೆ ಬಂದ್ಬಿಡುತ್ತೆ. ದಟ್ಸ್ ಸೋ ಸಿಂಪಲ್. ಆಗ ಲೋಕದ ಆಶೀರ್ವಾದಕ್ಕಾಗಿ ಅದೇ ಹೇಳ್ತಾರೆ, ಇವುಗಳಿಗಾಗಿ ಅನೀತಿವಂತರು, ಲೋಕದ ಅಜ್ಞಾನಿಗಳು ತವಕ ಪಡುತ್ತಾರೆ. ಅಂದರೆ ಹಣಕ್ಕಾಗಿ. ನೀನು ಹಣದಿಂದ ಹೋಗ್ಬೇಡ. ಡೋಂಟ್ ಚೇಸ್ ಆಫ್ಟರ್ ಮನಿ, ಯು ಚೇಸ್ ಆಫ್ಟರ್ ಗಾಡ್, ಯು ಚೇಸ್ ಆಫ್ಟರ್ ಕವನೆಂಟ್. ಒಡಂಬಡಿಕೆ ಹಿಂದೆ ಹೋಗು, ವಾಕ್ಯದ ಹಿಂದೆ ಹೋಗು, ದೇವರ ಅಭಿಷೇಕದ ಹಿಂದೆ ಹೋಗು, ದೇವರ ಆಶೀರ್ವಾದ ನೆಲೆಗಳು ಎಲ್ಲ ತಾನಾಗೆ ನಿನ್ನ ಕೈಯೊಳಗೆ ಬಂದು ಸೇರ್ಕೊಳ್ಳುತ್ತಾರೆ. ಚಪ್ಪಾಳೆ ಬರೆದು ದೇವರಿಗೆ ಸ್ತೋತ್ರವಾಗಲಿ. ಆಗ greedy interest, dishonest gain, unjust profit, stolen gain, bribed money, wicked earnings, exploited wealth, ಇವೆಲ್ಲವನ್ನ ದುಷ್ಟ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾನೆ. ಅಪ್ಪ ಹೇಳ್ತಾರೆ, ಈಗ ನಾ ಅದು ರಿಲೀಸ್ ಮಾಡ್ತೇನೆ. ಯಶಸ್ವಿ, ಈಗ ಅದನ್ನು ರಿಲೀಸ್ ಮಾಡ್ತೇನೆ. ಹೇಗೆ? ನನ್ನ ಬಡವರ ಮೇಲೆ, ನನ್ನ ಸುವಾರ್ತೆ ಮೇಲೆ, ನನ್ನ ವಾಕ್ಯದ ಮೇಲೆ ಯಾರೆಲ್ಲ ದಯೆ ತೋರ್ಸಕ್ಕೆ ಬರ್ತಾರೆ ಅವ್ರಿಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ತೇನೆ. The Lord will transfer the core wealth property. The Lord will transfer all the core wealth property, core wealth, ಎಲ್ಲ ವಿಧವಾದ ಐಶ್ವರ್ಯ ಸಂಪತ್ತಿಗಳನ್ನ ದೇವರು ನಿಮಗೆ ವರ್ಗಾವಣೆ ಮಾಡ್ತೀನಿ ಅಂತಾರೆ. ವರ್ಗಾವಣೆ ಮಾಡೋಕ್ಕೆ ಮುಂಚೆ ನೀನೆಲ್ಲಿರಬೇಕು? ಅವರ ಒಡಂಬಡಿಕೆ ಒಳಗೆ ಬರಬೇಕು. ಒಡಂಬಡಿಕೆ ಒಳಗೆ ಆಧಾರ ಏನು? ಕ್ರಿಸ್ತನ ರಕ್ತ, ಕ್ರಿಸ್ತನ ಒಡಂಬಡಿಕೆ, ಕಲ್ವಾರಿ ಶಿಲುಬೆಯಲ್ಲಿ ದೇವರು ಮಾಡಿ ಮುಗಿಸಿದಂಥ ಆ ಒಂದು ವಿಮೋಚನೆಯನ್ನು. ಲಾರ್ಡ್, ಐ ಅಗ್ರಿ ವಿತ್ ಯು. I say amen to that one. ನಾನು ಇದೆಲ್ಲ ಒಪ್ಕೊಳ್ತೀನಿ. ದಿಸ್ ಆಲ್ ಹ್ಯಾಪನ್ ಫಾರ್ ಮೀ ಓನ್ಲಿ. ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳಿಗಾಗಿ, ನನ್ನ ದ್ರೋಹಗಳಿಗಾಗಿ, ನನ್ನ ಅಕ್ರಮಗಳಿಗಾಗಿ ಇವೆಲ್ಲ ಸಂಭವಿಸಲ್ಪಟ್ಟಿದೆ. ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಇಟ್ಸ್ ಮೈನ್. ದ ರಿಡೆಂಪ್ಷನ್ ಇಸ್ ಮೈನ್. ದ ವಿಕ್ಟರಿ ಇಸ್ ಮೈನ್. ದ ಗ್ಲೋರಿ ಇಸ್ ಮೈನ್. ದ ರಿಚಸ್ ಆರ್ ಮೈನ್. ಯಾವಾಗ ಇದನ್ನು ಹೇಳಕ್ಕೆ ನೀವು ಆರಂಭ ಮಾಡ್ತೀರಾ, ಆಗಲೇ ನಿಮ್ಮ ಬಾಯಲ್ಲಿ ದೇವರ ಅಧಿಕಾರ ಹಾಕ್ಬಿಡ್ತಾರೆ. ಏನು ಅಧಿಕಾರ? ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಅದು ಪರಲೋಕದಲ್ಲಿ. ಹೇಳಿ, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. Now Lord is waiting for Sophia. When my daughter will going to speak, when my son is going to declare, if you decree and declare the things of God in the heavenly realm, ಆ heavenly realm ಅಲ್ಲಿ ಕೂಡ ಅಲ್ಲಿ ಕೆಲಸ ಆರಂಭ ಆಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ದಾವೀದ ಹೇಳ್ತಾನೆ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನ ಎತ್ತುತ್ತೇನೆ. ಅತ್ತೆ ಮನೆ ಕಡೆನೋ, ಸೊಸೈಟಿ ಕಡೆನೋ, ಕೆನರಾ ಬ್ಯಾಂಕ್ ಕಡೆನೋ ಎತ್ತುತ್ತೇನೆ ಅಂತೇಳಿ ಶಶಿ ಹೇಳ ದಾವೀದನ್ನು. ಆಗ್ಲೇ ಹೇಳ್ಬಿಟ್ಟ ಅವನು,
ಕೀರ್ತನೆ 120. ಇನ್ನು ಏಸು ಬಂದಿಲ್ಲ, ಏಸು ರಕ್ತ ಬಂದಿಲ್ಲ, ಏಸುನ ಒಡಂಬಡಿಕೆ ಆಗಿಲ್ಲ, ಇನ್ನು ಚರ್ಚೆ ಎಸ್ಟಾಬ್ಲಿಷ್ ಆಗಿಲ್ಲ, ಎಕ್ಲಿಸಿಯಾ ಇನ್ನು ಯಾವುದು ಎಸ್ಟಾಬ್ಲಿಷ್ ಆಗಿಲ್ಲ. ಆ ಎಸ್ಟಾಬ್ಲಿಷ್ ಆಗ ಮುಂಚೆನೆ ದೇವರು ಇವನ ಹೃದಯದಲ್ಲಿ ವಾಕ್ಯನ ಎಸ್ಟಾಬ್ಲಿಷ್ ಮಾಡಿಬಿಟ್ರು. ಒಡಂಬಡಿಕೆ ಎಸ್ಟಾಬ್ಲಿಷ್ ಆಯಿತು. ನೀತಿವಂತನ ವಂಶ ಬಲಿಷ್ಠವಾಗುತ್ತದೆ, ಅವನ ವಂಶ ಯಾವತ್ತು ಕದಲೋದಿಲ್ಲ, ಅವನ ಮನೆಯೊಳಗೆ ಧನ ಐಶ್ವರ್ಯಗಳು ತುಂಬಿರುತ್ತದೆ, ಅವನು ಧಾರಾಳವಾಗಿ ಜನರಿಗೆ ಧನ ಸಹಾಯ ಮಾಡ್ತಾ ಹೋಗ್ತಾನೆ. ಅವನಿಗೆ ಯಾವ ಕೇಡುಗಳ ಭಯ ಇರೋದಿಲ್ಲ. ಅವನ ಹೃದಯದಲ್ಲಿ ಕರ್ತನ ವಾಕ್ಯ ಸ್ಥಿರವಾಗಿರುತ್ತೆ. ಅವನ ಮನಸ್ಸು, his heart will establish only in the word of the Lord. Are you there with me? Is it your heart has been established in the word only, my daughter? ನಿನ್ನ ಹೃದಯ ದೇವರ ವಾಕ್ಯದಲ್ಲಿ ಮಾತ್ರ ಎಸ್ಟಾಬ್ಲಿಷ್ ಆಗಿದೆಯಾ ಸ್ಯಾಮ್ಯುಯಲ್ ಅವರೇ? ಅಥವಾ ಲೋಕದ ಕಾರ್ಯಗಳು, ವಸ್ತುಗಳ ಮೇಲೆ ಅಯ್ಯೋ ಅದಾಗೋಯ್ತು, ಅಯ್ಯೋ ಇದಾಗೋಯ್ತು, ರೇ ಆಗಲಿ ಬಿಡ್ರಿ, ಏನೆಲ್ಲ ಆಗ್ಬೇಕಾಗ್ಲಿ ರೀ. ಯೋಬ್ಗೆಲ್ಲ ಆಗೋಯ್ತು ರೀ, ಮಕ್ಕಳೇ ಸತ್ತೋದ್ರಿ, ಆಸ್ತಿ ಹೊಟ್ಟೋಯ್ತರಿ, ಲೂಟಾಗಿ ಹೋಯ್ತರಿ, ಅನಾರೋಗ್ಯ ಆಯ್ತು ರೀ, ಮನೇಲೆ ಹೆಂಡ್ತಿ ಬಿಟ್ಟು ಮನೆನೇ ಹೆಂಡ್ತಿನ ಮನೆ ಗಂಡನ ಬಿಟ್ಟು ಹೆಂಡ್ತಿ ಮನೆ ಬಿಟ್ಟೆ ಹೊರಟು ಹೋದ್ಲರಿ. ಹೋಗ್ಬೇಕಾದ್ರೂ ಕೂಡ ಅವಳು ಹೇಳ್ತಾಳೆ, ಇನ್ನೂ ನೀನು ಅಪ್ರಯೋಜಕನಾಗಿದೆಯಾ, ಇನ್ನೂ ಅಲ್ಪನಾಗಿದೆಯಾ, ಇನ್ನೂ ಮೂರ್ಖನಾಗಿದೆಯಾ ಅಂತ ಹೇಳಿನೇ ಹೋದ್ಲು ಸ್ಟೇಟ್ಮೆಂಟು. ಆದರೂ ಕೂಡ ಅವನ ಬಾಯಿಂದ ಒಂದು ಮಾತು ಬರಲಿಲ್ಲ. ಯಾಕಂದರೆ ಅಷ್ಟು ಐಶ್ವರ್ಯಗಳಿದ್ರು ಕೂಡ ಅಲ್ಲಿ ವಾಕ್ಯ ಹೇಳುತ್ತೆ, 7,000 ಕುರಿಗಳು, 3,000 ಒಂಟೆಗಳು, 1,000 ಹೆಣ್ಣು ಕತ್ತೆಗಳು, ಮತ್ತು ಪೆಟ್ಟಿಗೆ ಬೆಳ್ಳಿ ಬಂಗಾರಗಳು ಎಷ್ಟೆಷ್ಟು ಪೆಟ್ಟಿಗೆ ಇತ್ತು ವಿ ಡೋಂಟ್ ನೋ. ಅದಕ್ಕೆ ಲೆಕ್ಕ ಇಲ್ಲ, ಯಾಕೆ ಕ್ಯಾಲ್ಕುಲೇಟರ್ ಇರಲಿಲ್ಲ ಆಗ. ಕ್ಯಾರನ್ ಇದ್ದರೆ ಲೆಕ್ಕ ಹಾಕಿ ಇಟ್ಟಿರೋರು ಅಲ್ವಾ. ಮನೋಜ್ ಇದ್ದಿದ್ರೆ ಸ್ಲೇಟಲ್ಲೆಲ್ಲ ಬರ್ದಿಕ್ಕಿರೋರು, ಬ್ರದರ್ ಇಷ್ಟೆಲ್ಲ ಐತೆ ಜಾಬ್ ಮನೆಯಲ್ಲಿ ಗೊತ್ತುಂಟ ನಿಮಗೆ, ಇಷ್ಟು ಮೂಟೆ ಇದೆ ಬ್ರದರ್, ಇದು ಭಾಳ ಅದೇ ಬ್ರದರ್, ಅವ್ರು ಹೇಳಿಕ್ಕಿರೋರು. ಅಷ್ಟು ಮೂಟೆ ಇತ್ತು ವೆಂಕಟೇಶಪ್ಪ ಅವರೇ. ಇಷ್ಟೆಲ್ಲ ಇದ್ದರೂ ಕೂಡ his heart was not on those assets. Are you there with me? ಅವನ ಹೃದಯ ಅವುಗಳ ಮೇಲೆ ಇರಲಿಲ್ಲ. 10 ಮಕ್ಕಳು ಸತ್ತಿದ ತಕ್ಷಣ you would have been sad, you would have been denied God. ನೀನು ದೇವರ ಈ ಮಕ್ಕಳೆಲ್ಲ ಕೊಟ್ಟು ವಯಸ್ಸಿಗೆ ಬಂದ ಮಕ್ಕಳು, ಮದುವೆಗಾಗೋ ಟೈಮಲ್ಲಿ ಬಂದಿರೋ ಮಕ್ಕಳೆಲ್ಲ ಕೊಂದು ಹಾಕ್ಬಿಟ್ಟಲ್ಲ ದೇವರೇ, ಇನ್ನು ನಾನು ನಿನ್ನೆ ನಂಬೋದು ವ್ಯರ್ಥ ಅಂತೇಳಿ ಅವನಲ್ಲಿ ಒಂದೇ ಒಂದು ಮಾತು ಅಲ್ಲೆಗಳಿಲಿಲ್ಲ, ಒಂದೇ ಒಂದು ಮಾತು ಸಿಕ್ಕಾಗಿ ಬರಲಿಲ್ಲ, ಒಂದೇ ಒಂದು ಮಾತಲ್ಲಿ ದೇವರ ಮೇಲೆ ಬೇಸರಗೊಳ್ಳಲಿಲ್ಲ. ಒಂದೇ ಒಂದು ಸಣ್ಣ ಕೆಲಸ ಆಗಿಲ್ಲ ಅಂತೇಳಿ ಎಷ್ಟು ಜನ ಇವತ್ತು ಚರ್ಚ್ ಬಿಟ್ಟು ಹೋಗಿದ್ದಾರೆ, ಎಷ್ಟು ಜನ ಬೈಬಲ್ ಹೊರಗಡೆ ಎಸ್ತಿದ್ದಾರೆ, ಎಷ್ಟು ಜನ ಪವಿತ್ರಾತ್ಮ ನಿಂದಿಸಿದ್ದಾರೆ. ಶಾಂತಮ್ಮ ಅವರೇ, ಕಾರಣ ಯಾಕೆ? ಒಂದೇ ಒಂದು ಸಣ್ಣ ಕೆಲಸ ಆಗಿಲ್ಲ ಅಂತೇಳಿ. ಇಲ್ಲಿ ಹೇಳ್ತಾರೆ 10 ಮಕ್ಕಳು ಸತ್ತು ಹೋಗಿ ಒಂದೊಂದು ಮಗುನ ತೊಗೊಂಡೋಗಿ ಸಮಾಧಿಯಲ್ಲಿ ಉಣ್ಬಿಟ್ಟು ಅವ್ನು ಬರಬೇಕಾದ್ರೆ ಅವನ ಹೃದಯ ಹೇಗಿದ್ದಿರಬೇಕು. ಓ ಮೈ ಗಾಡ್, ಐ ಲವ್ ದಿಸ್ ಹಾರ್ಟ್. ಯೋಬನ ಹೃದಯನ ಇಷ್ಟಪಡ್ತೇನೆ. 10 ಮಕ್ಕಳನ್ನ ಹೋಗಿ ಊಣಿ ಮತ್ತೆ ಬಂದು ಮನೆಗೆ ಬಂದು ಕೂತ್ಕೊಳ್ತಾನೆ. ಇನ್ನೊಂದು ಶಾಕ್ ನ್ಯೂಸ್, ಶೇಬಾದವ್ರು ಬಂದು, ಸರ್ ನಿಮ್ಮ ಕುರಿಗಳೆಲ್ಲ ಹೊತ್ಕೊಂಡು ಹೋಗ್ಬಿಟ್ರು ಸರ್, ದುಷ್ಟರು ಬಂದರು ಸರ್, ನಿಮ್ಮ ಒಂಟೆಗಳೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಸರ್, ಮನೆ ಗೋಡೆ ಅಪ್ಪಳಿಸಿ ನಿಮ್ಮ ಮಕ್ಕಳೆಲ್ಲ ಸತ್ತೋದ್ರು. ಇದೆಲ್ಲ ಕೇಳಬೇಕು, ಶಾಕ್. ಒಂದಾದ್ಮೇಲೆ ಒಂದು ಬ್ರೇಕಿಂಗ್ ನ್ಯೂಸು. ಅವನಿಗೆ ರೆಸ್ಟ್ ತಗೊಳಕ್ಕೆ ಬಿಡಲಿಲ್ಲ ಸೈತಾನ್. ನೀವು ಹೇಳ್ತಿರಲ್ಲ ಬ್ರದರ್, ಮಂಡೇ ಆಸ್ಪತ್ರೆ, ಟ್ಯೂಸ್ಡೇ ICU ವಾರ್ಡು, ವೆಡ್ನೆಸ್ಡೇ ಆಕ್ಸಿಡೆಂಟು, ಬುಧವಾರ ಅತ್ತೆ ಕೆಳಗೆ ಬಿದ್ದುಬಿಟ್ರು, ಶುಕ್ರವಾರ ಮಾಮ ಅವ್ರು ಅಲ್ಲಿ ಹೊಡ್ಕೊಂಡು ಕೆಳಗೆ ಬಿದ್ದುಬಿಟ್ರು, ಶನಿವಾರ ಫ್ಯಾನ್ ಕೆಳಗೆ ಬಿದ್ದುಬಿಡ್ತು. ಬ್ರದರ್ ಏನು ಬ್ರದರ್ ಇದು, ಇಂಥ ದರಿದ್ರ? ನಾ ಚರ್ಚಿಗೆ ಬಂದು ಇಷ್ಟೆಲ್ಲ ಆಗೋಗಿದೆಯಲ್ಲ ಬ್ರದರ್. ಡೋಂಟ್ ವರಿ, ದ ಲಾರ್ಡ್ ಇಸ್ ಇನ್ ಕಂಟ್ರೋಲ್. ದೇವರು ನಿಯಂತ್ರಣದಲ್ಲಿದ್ದಾರೆ. ಮರಿಬೇಡ. ನಿನ್ನ ಜೀವನದ ಸಂಕೇತ ದಿನಗಳು ದೇವರು ಎಣಿಸಿಟ್ಟಿದ್ದಾರೆ. ನಿನ್ನ ಹೋಗುವ ಎಲ್ಲ ಆದಿಗಳನ್ನ ದೇವರು ಎಣಿಸಿಟ್ಟಿದ್ದಾರೆ. ಭಯಪಡಬೇಡ ಮಗಳೇ, ನನ್ನ ಪ್ರೀತಿಯ ಮಗುವಿನಿ, ಭಯಪಡಬೇಡ. ಸಾಲ ಎಷ್ಟು ದೊಡ್ಡದಾಗಿದ್ರು ಕೂಡ ಆ ಸಾಲಕ್ಕಿಂತ ದೇವರು ದೊಡ್ಡವನಾಗಿದ್ದಾನೆ, ಅವುಗಳ ಬಿಡಿಸಕ್ಕೆ ಶಕ್ತನಾಗಿದ್ದಾನೆ. ನೀನೇ ನನ್ನ ಯಜಮಾನ ಸ್ವಾಮಿ. ಆಶೀರ್ವಾದ ಬರೋದಕ್ಕಾಗಿ ಚಪ್ಪಾಳೆ ಬೇರಿಗೆ ಸ್ತೋತ್ರ ಬಲಿ. ಆಗ ದೇವರು ಹೇಳ್ತಾರೆ, ನಿನ್ನ ಆಸ್ತಿ ನಾನು ಕೊಡ್ತೀನಿ, ನೀನು ಭಯಪಡಬೇಡ. ನೀನು ನನ್ನ ಸನ್ನಿಧಾನ ಹುಡುಕು, ಏನು ತಿನ್ಬೇಕು, ಏನು ಕುಡಿಬೇಕು, ಏನು ಓದ್ಕೊಳ್ಬೇಕಂದ್ರೆ ಚಿಂತೆ ಮಾಡದೆ. ವತ್ಸಲಮ್ಮ ಅವರೇ, ಮೊದಲು ಅವ್ರ ರಾಜ್ಯ ಹುಡುಕಿ ಅಂತ ಹೇಳ್ತಾರೆ. ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಆಲ್ ಇಸ್ ರೈಚಸ್ನೆಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಶಾಲ್ ಬಿ ಮಲ್ಟಿಪ್ಲೈಡ್ ಟು ಯು ಅಂತ ಹೇಳ್ತಾರೆ. ದೇವ್ರು ಆ್ಯಡ್ ಮಾಡ್ತಾ ಹೋಗ್ತಾರೆ. ಏನು ತಿನ್ಬೇಕು, ಏನು ಕುಡಿಬೇಕು. ತಿನ್ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಕುಡಿಬೇಕಾದ್ರೆ ಜೋಬಲ್ಲಿ ಕಾಸು ಇರಬೇಕು, ಒತ್ಕೊಳಕ್ ಬೇಕಾದ್ರೆ ಪರ್ಸಲ್ಲಿ ದುಡ್ಡು ಇರಬೇಕು, ದುಡ್ಡು ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ಆಗ ಕೆಲಸನ ಮುಖ್ಯ, ಹಣ ಮುಖ್ಯ ಅಂತೇಳಿ ಹಣ ಅಂತ ಹುಡ್ಕೊಂಡು ಹೋದ ಹಣದಿಂದ ಹೋದರೆ ಅದೇನು ಪ್ರಯೋಜನ ಇಲ್ಲ. ಹಣ ನಮಗೆ ಬೇಕು, ಅದು ಹಣದ ಆಸೆ ನಮಗಿರಬಾರ್ದು. ಆಗ ಹಣಕ್ಕಿಂತ ಮುಖ್ಯ ಯಾವುದು?
ದೇವ್ರು ನಮ್ಮ ಯಜಮಾನ, ಅವನಿಗೆಲ್ಲ ಕೊಡ್ತಾರೆ. ಅಬ್ರಾಮ್ ಯಾವ ಎಂಫೋಸಿಸ್ ಕಂಪ್ನಿ ಕೆಲ್ಸಕ್ಕೆ ಹೋಗಲಿಲ್ಲ ರೀ, ಅವ್ನಿಗೆ ಆಶೀರ್ವಾದ ಕೊಟ್ಟರು. ಈಸಾಕ್ ಯಾವುದೋ HL ಕಂಪ್ನಿಗೆ IT ಕಂಪ್ನಿಗೆ ಹೋಗಲಿಲ್ಲ, ಅವ್ನಿಗೆ ಆಶೀರ್ವಾದ ಕೊಟ್ಟರು. ಯಾಕೋಬ್ ಎಲ್ಲೂ ಹೋಗಲಿಲ್ಲ ಕೆಲಸಕ್ಕೆ, ಅವನ ಕುರಿಗಳನ್ನ ಹೆಚ್ಚಿಸಿದ್ರು ದೇವರು, ಒಡಂಬಡಿಕೆ. ಇಸ್ರಾಯೇಲ್ ಮಕ್ಕಳು ಯಾವ ಕೆಲಸಕ್ಕೆ ಹೋಗಲಿಲ್ಲ, 430 ವರ್ಷ ಬಿಟ್ಟು ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ ಗುಲಾಮರಾಗಿದ್ದಂಥ ಮಕ್ಕಳು. ಆದರೆ ಮೋಸೆ ಬಂದು ಮಾತಾಡ್ತಾರೆ, ನೋಡ್ರಪ್ಪ ನಿಮ್ಮ ತಂದೆ ಅಬ್ರಾಮನು ಈ ಥರ ಇರಲಿಲ್ಲ. ಅಬ್ರಾಮ್ ದೇವರೊಂದಿಗೆ ಒಡಂಬಡಿಕೆ ಮಾಡ್ಕೊಂಡ, ಕುರಿಗಳನ್ನ ಕೊಟ್ಟು ಸನ್ಮಾನ ಮಾಡ್ದ, ನೀವು ಕುರಿಗಳನ್ನ ಕೊಡಿ ಅಂತ ಹೇಳೋಕ್ಕೆ ಆರಂಭ ಮಾಡಿದ ತಕ್ಷಣ ಜನ ಇನ್ಸ್ಪೈರ್ ಆದರು. ನಾವು ಕೊಡಬೇಕಾ? ಹೌದು ಕೊಡಬೇಕು. ಒಂದೊಂದು ಮನೆಗಳೊಂದು ಕುರಿ ಸ್ಟಾರ್ಟ್ ಮಾಡಿದ್ ತಗೊಂಬಂದ್ರು ನೋಡಿ. ಆಗ ದೇವರು ವಾಕ್ಯದಲ್ಲಿ ಕೂಡ ಬೆಳೆ ಬಗ್ಗೆನೇ ಮಾತಾಡ್ತಾರೆ. ಬೆಳೆ ಕಾಣಿಕೆ ಆದಿ ಕಾಂಡದಲ್ಲಿ ದೇವರು ಆದಾಮನ ಉಂಟು ಮಾಡಿದ ತಕ್ಷಣ ಬಾಪ ನೀನು ಗಂಡ ಹೆಂಡತಿ ಇಬ್ಬರು ಬಂದು ಕೂತ್ಕೊಳ್ಳಿ, ಸಾಯಂಕಾಲ 6 ಗಂಟೆಗೆ ಇಬ್ಬರಿಗೂ ನಾವು ಬೈಬಲ್ ಸ್ಟಡಿ ತೆಗಿಬೇಕು ಅಂತೇಳಿ ಅವರಿಬ್ಬರಿಗೆ ಬೆಂಚು ಚೇರ್ ಹಾಕ್ಬಿಟ್ಟು ಒಂದು ಪೇಪರು ಪೆನ್ನೆಲ್ಲ ಕೊಡಲಿಲ್ಲ ಮನೋಜ್ ಅವರೇ. ಮಕ್ಕಳಿಗೆಲ್ಲ ಕೂತ್ಕೊಂಡು ನೀವೆಲ್ಲ ಬೈಬಲ್ ಸ್ಟಡಿ ಮಾಡಿ, ಸಂಡೇ ಸ್ಕೂಲ್ ಆಯಿತಾ, ಅಭಿಷೇಕ ಆಯಿತಾ? ಇಲ್ಲ ಇಲ್ಲ ಇಲ್ಲ. ಅವ್ರು ಹೇಳಿ ನನ್ನ ಸನ್ಮಾನ ಮಾಡು, ಬಾ ವಾ ನನ್ನ ಸನ್ಮಾನ ಮಾಡು, ನಾನು ಇಷ್ಟೆಲ್ಲ ಕೊಟ್ಟಿದ್ದೀನಿ, ಈಗ ನೀನೇನು ಮಾಡು, ಚೂಸ್ ಮಾಡು ಹೌ ಟು ಗ್ಲೋರಿಫೈ, ಹೌ ಟು ದೇವ್ರನ್ನ ಮಹಿಮೆ ಪಡಿಸು, ಹೌ ಟು ಗಿವ್ ದ ಹಾನರ್ ಫಾರ್ ಗಾಡ್. ದ ಹಾನರ್ ಕಮ್ಸ್ ವೆನ್ ಯು ಕಮ್ ಇನ್ ಟು ದ ಗವರ್ನೆಂಟ್ ಆಫ್ ಗಾಡ್. ಆಗ ಏಬೇಲು ಮತ್ತು ಕಾಯಿನ್ ಇಬ್ಬರು ಕಾಣಿಕೆ ಎತ್ಕೊಂಡ್ಬರ್ತಾರೆ. ದೇವ್ರಿಗೆ ಸ್ತೋತ್ರ. ಏಬೇಲನು ತನ್ನ ಎಲ್ಲ ಕುರಿಗಳಲ್ಲಿ ಅತ್ಯುತ್ತಮವಾದದನ್ನು ತಂದುಬಿಟ್ಟ, ಅವನು ಕಾಸ್ಟ್ಲಿಯೆಸ್ಟ್ ತಗೊಂಬಂದ. ಹಣಕ್ಕೆ ಅವನು ಕೇರ್ ಮಾಡಲಿಲ್ಲ. ಅವನ ಹೃದಯದಲ್ಲಿ ದೇವ್ರ ಯಜಮಾನ ಆಗಿದ್ರು. ಯಾಕಂದರೆ ಅವನ ಹೃದಯ ಹೇಳುತ್ತೆ, ದೇವರೇ ನನ್ನ ತಂದೆ ಏನಿಲ್ಲದೆ ಇದ್ರು, ನಾವು ಏನಿಲ್ಲದೆ ಇದ್ವಿ, ಈ ಕುರಿ ದನ ಕಾಡು ಈ ಎಲ್ಲ ಹೊಲಗಳು ಎಲ್ಲ ನಿನ್ನ ಕೈಯಿಂದ ಬಂದಿದ್ದಪ್ಪ. ನೀ ನನ್ನ ಯಜಮಾನ, ನೀ ನನ್ನ ಸರ್ವಸ್ವಪ್ಪ. ನಾನು ಈ ಕುರಿಗಳಿಂದ ಉತ್ತಮವಾದ ತಂದು ನೀನು ಕೊಡ್ತೀನಪ್ಪ ಅಂತೇಳಿ ಅವನು ತಂದು ಕೊಟ್ಟ ಪ್ರಿಯ ಮಕ್ಕಳೇ. ಆದರೆ ಕಾಯಿನೇನು ಮಾಡ್ದ, ಕಾಯಿ ಪಲ್ಯಗಳನ್ನ 1 kg ತೊಂಡೆಕಾಯಿ, 2 ಹುಳ್ಳಿಕಾಯಿ, ಒಂದು ಕಟ್ಟು ಒಣಗೋಗಿರೋ ಕೊತ್ತಂಬರಿ ಸೊಪ್ಪು ತೊಗೊಂಬಂದು ಅಪ್ಪ ತಗೋ ಅಂತ ಅಂದ. ಎಷ್ಟು ಬೆಲೆ ಅದು ಶಶಿಕುಮಾರ್ ಅವರೇ? ಬೇರೆ 200 ರೂಪಾಯಿ. ಇಬ್ಬರು ಬಂದಿದ್ದು ಕರೆಕ್ಟು, ಇಬ್ಬರು ಕಾಣಿಕೆ ತಂದರು. ವೆಲ್, ಗಾಡ್ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ಬಟ್ ವಾಟ್ ಈಸ್ ದ ವ್ಯಾಲ್ಯೂ? ಆ ವ್ಯಾಲ್ಯೂ ಏನಿದೆ ನನ್ನ ಪ್ರಿಯ ಮಕ್ಕಳು? ವ್ಯಾಲ್ಯೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಿಯ ಮಕ್ಕಳು, ಒಂದು ಮದುವೆ ಮನೆಗೆ ಹೋಗ್ತೀರಾ, ದೊಡ್ಡ ಮದುವೆ ಮನೆ, ಆ ಮದುವೆಗೆ ಹೋಗ್ಬಿಟ್ಟು ಸಿಸ್ಟರ್ ತುಂಬ ಚೆನ್ನಾಗಿದ್ದೀರಾ, ಎಷ್ಟು ಒಳ್ಳೆ ಮದುವೆ ಗ್ರ್ಯಾಂಡಾಗಿದೆ ಅಂತೇಳಿ ಒಂದು ಡಬ್ಬ ಫುಲ್ಲು, ಒಂದು 1/4 kg ಅಥವಾ ಒಂದು ಅರ್ಧ kg ಬೆಂಡೆಕಾಯಿನೋ ಒಂದು ಕುಂಬಳಕಾಯಿ ಅವ್ರಿಗೋ ಕೊಟ್ಟರೆ ಹೆಂಗಿರುತ್ತೆ? ಆ ಡಬ್ಬ ಸಮೇತ ತೇರಿ ಏನು ಮಾಡ್ತಾರೆ, ನಿಮ್ಮ ತಲೆ ಮೇಲೆ ಎಷ್ಟು ಒಬ್ರು ವ್ಯಾಲ್ಯೂ. ಆ ದೊಡ್ಡ ಮನುಷ್ಯ ಕೂತಿದ್ದಾರೆ, ಅಷ್ಟು ದೊಡ್ಡ ಮನುಷ್ಯನ ಮದುವೆ ಅಂದರೆ ಆ ಮನೆಗೆ ಹೋಗ್ಬೇಕಾದ್ರೆ ಅವನ ಯೋಗ್ಯತೆಗೆ ತಕ್ಕ ಹಾಗೆ ತೊಗೊಂಬರಬೇಕು. ಅವನ ಯೋಗ್ಯತೆಗೆ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟಿ, ಹಿಸ್ ರಿಚಸ್, ಹಿಸ್ ಆನರ್, ಅವನ ಗೌರವಕ್ಕೆ ತಕ್ಕ ಹಾಗೆ, ಅವನ ಮಹಿಮೆಗೆ ತಕ್ಕ ಹಾಗೆ ಆ ಮಹಿಮೆನಿಗೆ ಕೊಡಬೇಕು ಮಗಳೇ. ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಡಾಕ್ಟ್ರ್ ಹೇಳಿದ್ರು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು. ಏನು ಮಾಡಬೇಕಂತ ನನ್ನ ಮಗನಿಗೆ ಹೇಳಿದೆ, ಏನೋ ಮಾಡ್ತೀಯಾ ಅಮ್ಮ? ನನ್ನ 1 ರೂಪಾಯಿ ಇಲ್ಲ ಅಮ್ಮ, ನಿನ್ನ ಹೆಂಗೆ ನನ್ನನ್ನೇ ನಾವು ಮಾಡ್ಕೋಬೇಕಮ್ಮ, ಇರೋದು ಬಾಡಿಗೆ ಮನೆ, ಏನಮ್ಮ ಇರೋ ಒಡವೆ ಹಿಂಗೆ ಮಾಡಿದ್ರೆ ಏನಮ್ಮ, 18 ಲಕ್ಷ ಎಲ್ಲಿಂದ ತರೋದಮ್ಮ? ಆ ಟೈಮಲ್ಲಿ ಇವರು ಸಾಕ್ಷಿ ಕೇಳ್ತಾ ಇದ್ರಂತೆ ಈ ಹಣದ ಬಗ್ಗೆ ಮಾತಾಡಬೇಕಾದ್ರೆ. ಆವಾಗ ಆ ತಾಯಿ ಹೇಳಿದಂತೆ, ದೇವರೇ ನಾನು 1,800 ರೂಪಾಯಿ ಕಾಣಿಕೆ ಬೀಜ ಬಿತ್ತುತ್ತೀನಪ್ಪ, ದಯಮಾಡಿ ನನಗೊಂದು ನಾರ್ಮಲ್ ರಿಪೋರ್ಟ್ ಬರಲಿ ದೇವರೇ. ಈ ಹೃದಯ ಮಾಡಿರೋದು ನೀನಪ್ಪ. ಡಾಕ್ಟ್ರ್ ಏನೇನೋ ಹೇಳ್ತಾನೆ, ಆದರೆ ಡಾಕ್ಟ್ರ್ ಮಾತು ನಾನು ನೋಡಲ್ಲ, ನಿನ್ನನ್ನು ನಾನು ನೋಡ್ತೇನೆ, ಈ ಹೃದಯ ನೀನು ಮಾಡಿದ್ದಪ್ಪ ಅಂತ ಹೇಳ್ಬಿಟ್ಟು 1,800 ರೂಪಾಯಿ ಗೂಗಲ್ ಪೇ ಮಾಡಿದ್ರೆ ತಾಯಿ. ನೆಕ್ಸ್ಟ್ ವೀಕಲ್ಲಿ ಅವ್ರು ಹೋಗಿ ನೋಡಬೇಕಾದ್ರೆ ಡಾಕ್ಟ್ರೇ ಹೇಳ್ತಾರದು, ಅದೇ ಡಾಕ್ಟ್ರೇ ಓಪನ್ ಹಾರ್ಟ್ ಸರ್ಜರಿ ಬೇಡಮ್ಮ, ಈ 4 ಪಿಲ್ಸ್ ಕೊಟ್ಟಿದ್ದೀನಿ, 1 ತಿಂಗಳು ತೊಗೊಂಬಮ್ಮ ಅಂತ ಹೇಳಿದ್ರು. ಓಪನ್ ಹಾರ್ಟ್ ಸರ್ಜರಿ ಡಾಕ್ಟ್ರಿಗೆ ತಲೆ ಕೆಟ್ಟೋಯ್ತಂತೆ. ಮತ್ತೆ ಅವರು MRI ಸ್ಕ್ಯಾನ್ ಎಲ್ಲ ಮಾಡಿದ್ರೆ ಎಲ್ಲ ಹೃದಯ ಮತ್ತೆ ಹಂಗೆ ಕ್ಲೋಸ್ ಆದಂಗೆ, ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆದಂಗೆ ತೋರಿಸುತ್ತಂತೆ. ಏನಮ್ಮ ಮಾಯಾ, ಏನಮ್ಮ ಇದು ಹಿಂಗಾಗಿದೆ? ಗೊತ್ತಿಲ್ಲ ಡಾಕ್ಟ್ರೆ. ಅದು ಇವಳು ಮನಸ್ಸಲ್ಲಿ ಹೇಳುತ್ತೆ, ದೇವ್ರು ಇದು ಮಾಡಿದ್ದಾರೆ ಅದ್ಭುತ ಅಂತ ಹೇಳಿ. ಆಗ ನಾನು ಹೇಳ್ತೇನೆ, ಇವತ್ತು ಪ್ರೈಮ್ ಪ್ರಯಾರಿಟಿ ನಿನ್ನ ಜೀವನದಲ್ಲಿ ಹಣ ಪ್ರಾಮುಖ್ಯತೆ ಆಗ್ಬಿಟ್ರೆ ದೇವ್ರು ದೂರ ಆಗ್ಬಿಡ್ತಾರೆ. ದೇವ್ರ ಪ್ರಾಮುಖ್ಯತೆ ಆಗ್ಬಿಟ್ರೆ ತಿನ್ನೋ ವಿಷಯ, ಕುಡಿಯೋ ವಿಷಯ, ಒತ್ಕೊಳ್ಳೋ ವಿಷಯ 3 ಎಲ್ಲ ನಿಂಗೆ ದೇವ್ರು ಕಟ್ಬಿಡ್ತೇನೆ ಅಂತ. ಯೋಸೆಫ್ ಕಷ್ಟಪಡ್ನ? ಕ್ಯಾರನ್ ನೋ, ಯು ನೆವರ್ ವರ್ಕ್ ಔಟ್, ಯು ನೆವರ್ ಸ್ಟ್ರಾಕ್ಡ್, ಯು ನೆವರ್ ಸ್ಟ್ರೈನ್ಡ್, ನೆವರ್ ಟುಕ್ ಟೆನ್ಷನ್, ಯು ವಾಸ್ ಜಸ್ಟ್ ಇನ್ ದ ಇನ್ಸೈಡ್ ಆಫ್ ದ ಕವನೆಂಟ್. ಎಲ್ಲ ದಿನ ಹೇಳ್ತಾ ಇದ್ದ, ದೇವರೇ
ಅನೇಕ ಜಾತಿಗಳಿಗೆ ಜನಾಂಗಗಳಿಗೆ ನನ್ನ ನಕ್ಷತ್ರವಾಗಿ ಅದ್ಭುತವಾಗಿ ಮೇಲೆ ಬರೋದಕ್ಕಾಗಿ ಸ್ತೋತ್ರ ಅಂತ ಹೇಳ್ಕೊಂಡೇ ಬಂದ. ಬೀಜ ಬಿತ್ತುತ್ತಾ ಬಂದ, ಕಾಣಿಕೆ ಬಿತ್ತುತ್ತಾ ಬಂದ, ಕುರಿನ ಅರ್ಪಿಸ್ತಾ ಬಂದ. ಒಂದು ಫೈನ್ ಡೇ ಅವನಿಗಾಗಿ ದೇವರು ಸಿಂಹಾಸನ ಕೊಡ್ತಾರೆ. ಯಾವ ಇನ್ಫ್ಲುಯೆನ್ಸ್ ಇಲ್ಲ, ಯಾವ ವಿಧವಾದ ರಾಜಕೀಯ ಚಲಾವಣೆಗಳಿಲ್ಲ. ತಾನಾಗಿ ದೇವರು ಆ ಕನಸು, ರಾಜನ ಕನಸು ಕೊಟ್ಟು ಆ ಸಿಂಹಾಸನ ಕೂಡಿಸಿ 80 ವರ್ಷಗಳವರೆಗೆ ಆ ರಾಜ್ಯ ಆಳೋದಕ್ಕೆ ಫ್ರೀ ಆಫ್ ಕಾಸ್ಟ್, ಫ್ರೀ ರಥ, ಫ್ರೀ ಬಂಗಾರ, ಫ್ರೀ ವಿಜುವಲ್ಸು, ಫ್ರೀ ರಾಜ್ಯ ಎಲ್ಲ ದೇವರು ಅವನಿಗೆ ಕೊಟ್ಬಿಟ್ರು. ಪ್ರಿಯ ಮಗಳು, ಯಾಕೆ ಹೇಳ್ತಾನೆ? ದೇವ್ರ ಕೈಯಿಂದ ಬರೋ ವಸ್ತುಗಳು ಯಾವತ್ತೂ ಅದು ನಮಗೆ ಬ್ಲೆಸ್ಸಿಂಗ್ ಆಗಿರುತ್ತೆ. ಉನ್ನತ ಅದು ಯಾವತ್ತು ದೇವ್ರು ವಾಕ್ಯಳುತ್ತೆ, ಕರ್ತನ ಆಶೀರ್ವಾದ ಭಾಗ್ಯದ ಆಯ್ಕೆ. ದೇವ್ರು ಅದರಲ್ಲಿ ಏನು ಸೇರಿಸಲ್ಲ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. God will never add any sorrow in those blessing. 13:22 ಹೇಳುತ್ತೆ, ಜ್ಞಾನೋಕ್ತಿ 13:22. The good man leaves his wealth for his children's to children, but the wealth of a sinner is stored up for a righteous man. ದೇವ್ರ ವಾಕ್ಯ ಹೇಳುತ್ತೆ, ನೀತಿವಂತನು, ಒಳ್ಳೆ ಮನುಷ್ಯನು ತನ್ನ ಆಸ್ತಿಗಳನ್ನು ತನ್ನ ಮಕ್ಕಳಿಗೂ, ಹೇಳಿ, ಒಳ್ಳೆ ಮನುಷ್ಯನು ತನ್ನ ಆಸ್ತಿಯನ್ನು ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಕೂಡಿಸಿ ಇಡುತ್ತಾನೆ. ಆದರೆ ಪಾಪಿಗಳ ಆಸ್ತಿಯೋ ಅವರ ಸೊತ್ತು, ಅವರ ಸಂಪತ್ತು, ಅವರ ಎಲ್ಲಾ ಮನೆಮಾರುಗಳು ನೀತಿವಂತರಿಗಾಗಿ ಶೇಖರಿಸಲ್ಪಡುತ್ತೆ. ಬಟ್ ದ ವೆಲ್ತ್ ಆಫ್ ಎ ಸಿನ್ನರ್ ಇಸ್ ಸ್ಟೋರ್ಡ್ ಅಪ್ ಫಾರ್ ದ ರೈಚಸ್ ಮ್ಯಾನ್. ಆಗ ನಾನು ಹೇಳ್ತೇನೆ, ಜ್ಯೋತಿಯವರೇ, ರಾಣಿಯವರೇ, ನಿಮ್ಮ ಆಸ್ತಿನ, ನಿಮ್ಮ ಐಶ್ವರ್ಯನ, ನಿಮ್ಮ ಸಂಪತ್ತನ ದೇವ್ರು ಎಲ್ಲೋ ಒಂದು ಕಡೆ ಶೇಖರಣೆ ಮಾಡಿ ಇಡ್ತಾ ಇದ್ದಾರೆ. ನನ್ನ ಮಗಳಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾಳೆ, ಅಲ್ಲಿ ಅವ್ರು ಶೇಖರಣೆ ಮಾಡ್ತಾ ಇದ್ದಾರೆ. ನನ್ನ ಮಗಳಲ್ಲಿ ದಾನ ಮಾಡ್ತಾ ಇದ್ದಾಳೆ, ಅಲ್ಲಿ ಶೇಖರಣೆ ಮಾಡ್ತಾ ಇದ್ದಾರೆ. ನನ್ನ ಮಗಳಲ್ಲಿ ಒಡಂಬಡಿಕೆಗಳಿಗೆ ಬರ್ತಾ ಇದ್ದಾಳೆ, ಕುರಿಮರಿನ ತರ್ತಾ ಇದ್ದಾಳೆ, ಅಲ್ಲಿ ದೇವ್ ನಿನಗಾಗಿ ರೆಡಿ ಮಾಡ್ತಾ ಇದ್ದಾನೆ. ಎಲ್ಲ ರೆಡಿ ಆಗ್ತಾ ಹೋಗುತ್ತೆ. ನೀವು ಯಾವಾಗ ದೇವರ ಕಾರ್ಯಗಳನ್ನ ಮೆಚ್ಚಿಕೊಂಡು ದೇವರು ಎಲ್ಲ ಆಗತ್ತೆ ಅಂತೇಳಿ ವಿಶ್ವಾಸ ಇಟ್ಬಿಡ್ತೀರಾ, ದೇವ್ರ ಅಲ್ಲಿಂದ ಆಶೀರ್ವಾದ ಬಂದ್ಬಿಡ. ಚಪ್ಪಾಳೆ ಬರಲಿ. ಹಲ್ಲೆಲೂಯಾ. ಒಡಂಬಡಿಕೆ ಒಳಗೆ ನೀವು ಯಾವಾಗ ಬಂದ್ಬಿಡ್ತೀರಾ, ನಾನು ಹೇಳ್ತೇನೆ, ದೇವರ ಆಶೀರ್ವಾದಕ್ಕೆ ಆರಂಭ ಆಗ್ಬಿಡುತ್ತೆ. ದೇವ್ರ ಡೋರ್ಗಳು ಓಪನ್ ಮಾಡ್ತಾರೆ. ಯಾವಾಗ 430 ವರ್ಷವರೆಗೂ ಯಾವ ಆಶೀರ್ವಾದ ಬರಲಿಲ್ಲ, ಅದು ಯಾವ ದಿನದಲ್ಲಿ ಅವರು ಕುರಿ ತರಕ್ಕೆ ಹೋಗ್ತಾರೆ. ಕುರಿ ತರಬೇಕಾದ್ರೆ ಅವ್ರು ಮೋಸ ಹತ್ರ, ಅದೇ ಮೋಸೆ, ನೀನು ಒಂದು 800 ರೂಪಾಯಿನ 2000 ರೂಪಾಯಿ ಕೊಟ್ಬಿಡಪ್ಪ ಅಂತ ಕೇಳಲಿಲ್ಲ. ಹೇಳ್ತಾನೆ, ನಾನು ನೀನೇನು ಕಷ್ಟಪಟ್ಟಿಕ್ಕಿದೆಯಾ, ಮೂಟೆ ಕಟ್ಟಿ ಅದನ್ನ ಬಿಚ್ಚಿಬಿಟ್ಟು ಹೋಗಿ ಏನು ಮಾಡು, ಮಾರ್ಕೆಟಲ್ಲಿ ಕುರಿ ಎತ್ಕೊಂಡು ಬಾ. ನಾನು ಕೊಡಲ್ಲ, ನಾನು ದೇವರು ವಾಗ್ದಾನ ಹೇಳ್ತಿದ್ದೀನಿ, ನೀವು ಆಶೀರ್ವಾದ ಬರಬೇಕಂದ್ರೆ ನೀನು ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಸಾಲೋಮನು 1,000 ಕುರಿಗಳ ದೇವರಿಗೆ ಕೊಟ್ಟ. ಅವನು ಯಾರು ದೇವ್ರು ಬಂದು ಹೇಳಿದ್ರು ಅವನಿಗೆ? ನೋ, ಗಾಡ್ ಡಿಡ್ಂಟ್ ಟೋಲ್ಡ್ ಹಿಮ್. ಈ ವಾಂಟ್ ಟು ಹಾನರ್ ಟು ಸಚ್ ಎ ಎಕ್ಸ್ಟೆಂಡ್. ಎಷ್ಟು ಎಕ್ಸ್ಟೆಂಡ್ ಮಾಡಬೇಕು. ಅವ್ನು ಚಿಕ್ಕ ಮಗು ಬಾಲಕನಾಗಿದ್ದಾಗ 1,000 ಕುರಿ ಕೊಡ್ತಾನೆ. ಸಿಂಹಾಸನದಲ್ಲಿ ಕೂತ್ಕೊಂಡು ದೇವಾಲಯ ಕಟ್ಟಿ ಡೆಡಿಕೇಶನ್ ಮಾಡಬೇಕಾದ್ರೆ 1,22,000 ಕುರಿಗಳನ್ನ ದೇವರಿಗೆ ಕೊಡ್ತಾರೆ. ಹೇಳಿ, 1,22,000 ಕುರಿಗಳನ್ನ ದೇವರ ಆಲಯಕ್ಕೆ ತಂದು ಕೊಟ್ಟ. ಶಿಕ್ಷಾಸ್ಥಾನ ತಗೋ, ಪರಲೋಕ ಹೋಗು. ಇಲ್ಲ. That is the salvation gospel. What is the kingdom gospel? Jesus preached, the kingdom of God is at hand. Repent and receive the Holy Spirit. ಪರಲೋಕ ರಾಜ್ಯ ಹತ್ತಿರವಾಯಿತು. ಹೇಳಿ, ಪರಲೋಕ ರಾಜ್ಯ ಹತ್ತಿರವಾಯಿತು. ನೀವೆಲ್ಲರೂ ಮನ ತಿರುಗಿರಿ, ದೇವರ ಆಶೀರ್ವಾದನ ಪಡೆಯಿರಿ. ಪರಲೋಕ ರಾಜ್ಯ ಹತ್ತಿರವಾಯಿತು. ನೀವೆಲ್ಲರೂ ಮನ ತಿರುಗಿರಿ, ಪರಲೋಕಕ್ಕೆ ಹೋಗಿರಿ ಅಂತ ಹೇಳಿಲ್ಲ ಅಲ್ಲಿ. ಮನ ತಿರುಗಿರಿ. ನಾನು ಕೊಟ್ಟಿದ್ರೆ ಬುಕ್ ಸರಿಗೆ ಬರ್ತಿದ್ದೆ, ಅಲ್ಲಿ ಪುನಃ ತಿರುಗಿರಿ ಅಂತ ಬರೀತಿದ್ದೆ ನಾನು. ಮನ ತಿರುಗಿರಲ್ಲ, ಪುನಃ ತಿರುಗಿರಿ. ಎಲ್ಲಿ ತಿರುಗಬೇಕು? ಆದಾಮಲ್ಲಿ ತಪ್ಪು ಮಾಡಿದವನು, ಅವನು ಕೆಳಗೆ ಬಿದ್ದು ಬಿಟ್ಟ. ಆಡಮ್ ಲಾಸ್ಟ್ ಎವ್ರಿಥಿಂಗ್ and he came to the ground. He was totally broke in all his finances. Now God is coming and decent ಆಗಿ ಹೇಳ್ತಾರೆ, ಮೈ ಸನ್, ರಿಪೆಂಟ್ ಅಂದ್ರೆ ರಿಟರ್ನ್ ಮಾಡು. ನೀನು ಮತ್ತೆ ರಿಟರ್ನ್ ಆಗು. ಎಲ್ಲಿ ನೀನು ಎಲ್ಲಿದ್ದೆ ಆ ಸ್ಥಾನಕ್ಕೆ ಮತ್ತೆ ರಿಟರ್ನ್ ಆಗು. ಕೆಲವು ಆಫೀಸರ್ಸ್ಗಳೆಲ್ಲ ಹೋಗ್ಬೇಕಾದ್ರೆ ಹೇಳ್ತಾರೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕಾದ್ರೆ DCACಗಳೆಲ್ಲ ಒಂದು ವಾರ ಹೋಗ್ಬೇಕಾದ್ರೆ ಅವನು ಹೋಗಿ ಕೇಳ್ತಾರೆ, ಸರ್ ವೆನ್ ಯು ರಿಟರ್ನ್ ಮೀನ್ಸ್ ಅಗೇನ್ ವೆನ್ ಯು ವಿಲ್ ಟೇಕ್ ದ ಪೋಸ್ಟ್. ರಿಟರ್ನ್, ರಿಪೆಂಟ್ ಅಂದ್ರೆ ಏನು? ಪೆಂಟ್ ಅಂದ್ರೆ ಏನು? ಪೆಂಟ್ ಅಂದ್ರೆ ತುದಿ. ಆ ತುದಿಗೆ ಮತ್ತೆ ಮೇಲೆ ತಗೊಂಡು ಹೋಗ್ತಾರೆ ದೇವ್ರು. ರಿಪೆಂಟ್ ಆ ಪೆಂಟ್ ಹೌಸ್ಗೆ ತಗೊಂಡು ಹೋಗ್ತಾರೆ. ಅಂದ್ರೆ ಮನುಷ್ಯ ಅಲ್ಲಿದ್ದವನು ಪಾಪ ಮಾಡಿ ಕೆಳಗೆ ಬಿದ್ದುಬಿಟ್ಟ,
ಈಗ ಏಸಪ್ಪ ಹೇಳ್ತಾರೆ, ಪರಲೋಕ ರಾಜ್ಯ ಹತ್ತಿರವಾಯಿತು, ನೀ ಪುನಃ ತಿರುಗು, ಆಶೀರ್ವಾದ ಪಡ್ಕೊ ಅಂತ ಹೇಳ್ತಾರೆ. ಏದೇನು ತೋಟದಲ್ಲಿದ್ದಂಥ ಆಶೀರ್ವಾದನ ಶಶಿಯವರೇ, ಶಾಂತಮ್ಮ ಅವರೇ, ಅಪ್ಪ ನಮ್ಗೆ ಕೊಡೋದಕ್ಕಾಗಿ ಬಂದಿದ್ದಾರೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆಯಲ್ಲ, ಆತನು ತನ್ನ ಐಶ್ವರ್ಯದಲ್ಲಿ ತನ್ನ ಬಡತನದಲ್ಲಿ ಸೇರುವುದರಿಂದ ನಾವೆಲ್ಲರೂ ಐಶ್ವರ್ಯವಂತರಾಗಬೇಕೆಂದು ನಮಗೋಸ್ಕರ ಬಡವನಾದ. He hanged on the cross without a cloth. He hanged on the cross without a water. He hanged on the cross without a food. He hanged on the cross with a curse. ಶಾಪದಿಂದ ಆತ ಶಿಲುಬೆ ಮೇಲೆ ತೂಗಲ್ಪಟ್ಟ. ಯಾವುದಕ್ಕಾಗಿದಲ್ಲ? ನೀ ಶಾಪಗ್ರಸ್ತ ಆಗಿದೆ, ನೀನು ಬಡತನದಲ್ಲಿದ್ದೆ, ನೀ ಕಣ್ಣೀರಲ್ಲಿದ್ದೆ, ಊಟ ಇಲ್ಲದೆ ಇದ್ದೆ, ನೀರಿಲ್ಲದೆ ಇದ್ದೆ. ಅದಕ್ಕೆ ಅಪ್ಪ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು, ಚಿಂತೆ ಮಾಡಬೇಡಿ. ನೀನು ಮೊದಲು ಅಪ್ಪನ ಬಗ್ಗೆ